ನಿಮ್ಮ ಜೀವನವನ್ನ ಬದಲಾಯಿಸಲು 52 ಅಭ್ಯಾಸಗಳು. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ ನಲ್ಲಿ ಇತ್ತೀಚಿನ ಸಲಹೆಗಳನ್ನ ಪಡೆಯಿರಿ. ನಿಮ್ಮ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನು ಅಳವಡಿಸಿಕೊಳ್ಳಿ ಮತ್ತು 1 ವರ್ಷದೊಳಗೆ ಬದಲಾವಣೆಗಳನ್ನ ಗಮನಿಸಿ. ಅಭ್ಯಾಸ 20. ವಯಸ್ಸಾದಂತೆ ಉತ್ತಮವಾಗಿ ನಿದ್ರಿಸುವ ವಿಧಾನಗಳು. ನಮಗೆ ವಯಸ್ಸಾದಂತೆ ನಿದ್ರೆಯು ಹೆಚ್ಚು ಸೂಕ್ಷ್ಮವಾಗುತ್ತದೆ ಮತ್ತು ಸುಲಭವಾಗಿ ಅಡಚಣೆಗೆ ಒಳಗಾಗುತ್ತದೆ. ಆದರೆ ಸರಿಯಾದ ಅಭ್ಯಾಸಗಳಿಂದ ಹಿರಿಯ ನಾಗರಿಕರು ಸಹ ಆಳವಾದ ಚೈತನ್ಯದಾಯಕ ನಿದ್ರೆಯನ್ನು ಆನಂದಿಸಬಹುದು. ಉತ್ತಮ ನಿದ್ರೆ ಎಂದರೆ ಹೆಚ್ಚು ಸಮಯ ಮಲಗುವುದು ಎಂದಲ್ಲ. ಇದು ನಿಮ್ಮ ದಿನಚರಿ, ನಿಮ್ಮ ಪರಿಸರ, ನಿಮ್ಮ ದೇಹ ಮತ್ತು ನಿಮ್ಮ ನೈಸರ್ಗಿಕ ಗಡಿಯಾರದೊಂದಿಗೆ ಸಂಪರ್ಕದಲ್ಲಿರುವುದಾಗಿದೆ. ಹಿರಿಯ ವಯಸ್ಕರಿಗೆ ಮತ್ತು ಉಳಿದವರಿಗೂ ಉತ್ತಮವಾಗಿ ನಿದ್ರೆ ಮಾಡಲು ಸಹಾಯ ಮಾಡುವ 5 ಸರಳ ಅಭ್ಯಾಸಗಳು ಇಲ್ಲಿವೆ. ಮರುಸಂಪರ್ಕ ಸಾಧಿಸಲು ಸಂಪರ್ಕ ಕಡಿತಗೊಳಿಸಿ. ಮಲಗುವ ಮುನ್ನ 20 ರಿಂದ 30 ನಿಮಿಷಗಳ ಕಾಲ ಸ್ಕ್ರೀನ್ಗಳಿಂದ ದೂರವಿರಿ. ಡಿಜಿಟಲ್ ಬೆಳಕು ಮತ್ತು ನಿರಂತರ ಅಲರ್ಟ್ಗಳು ಮೆದುಳನ್ನ ಅತಿಯಾಗಿ ಪ್ರಚೋದಿಸುತ್ತವೆ. ಇದು ವಯಸ್ಸಾದವರ ನಿದ್ದೆಯನ್ನ ಇನ್ನಷ್ಟು ಕಷ್ಟಕರವಾಗಿಸುತ್ತದೆ. ಗ್ಯಾಡ್ಜೆಟ್ಗಳನ್ನ ಮಲಗುವ ಕೋಣೆಯಿಂದ ಹೊರಗಿಡಿ ಮತ್ತು ಮಲಗುವ ಮೊದಲಿನ ಸಮಯವನ್ನ ನಿಜವಾದ ವಿಶ್ರಾಂತಿ ಸಮಯವನ್ನಾಗಿ ಬಳಸಿಕೊಳ್ಳಿ. ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನ ಪಾಲಿಸಿ. ವಯಸ್ಸಾದಂತೆ ದೇಹದ ಆಂತರಿಕ ಗಡಿಯಾರವು ಹೆಚ್ಚು ಸೂಕ್ಷ್ಮವಾಗುತ್ತದೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು ಮತ್ತು ಎಚ್ಚರಗೊಳ್ಳುವುದು ಈ ಲಯವನ್ನು ಸ್ಥಿರವಾಗಿಸಲು ಸಹಾಯ ಮಾಡುತ್ತದೆ. ಈ ಸ್ಥಿರತೆಯು ರಾತ್ರಿ ಸಮಯದಲ್ಲಿ ಎಚ್ಚರಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ನಿದ್ರೆಯನ್ನು ಹೆಚ್ಚು ಫ್ರೆಶ್ ಮಾಡುತ್ತದೆ. ಮಧ್ಯಾಹ್ನದ ಸಣ್ಣ ನಿದ್ದೆ ಕೂಡ ಚಿಕ್ಕದಾಗಿರಲಿ ಮತ್ತು ಸೀಮಿತವಾಗಿರಲಿ, ಏಕೆಂದರೆ ದೀರ್ಘವಾದ ಮಧ್ಯಾಹ್ನದ ನಿದ್ರೆಯು ರಾತ್ರಿ ನಿದ್ದೆಗೆ ಅಡ್ಡಿಯಾಗುತ್ತದೆ. ಮಲಗುವ ಕೋಣೆಯನ್ನ ಸಜ್ಜುಗೊಳಿಸಿ. ವಯಸ್ಸಾದಂತೆ ನಿದ್ರೆಗೆ ಪೂರಕವಾದ ಪರಿಸರವು ಹೆಚ್ಚು ಮುಖ್ಯವಾಗುತ್ತದೆ. ದೀಪಗಳನ್ನ ಡಿಮ್ ಮಾಡಿ, ಶಬ್ದವನ್ನ ಕಡಿಮೆ ಮಾಡಿ ಮತ್ತು ಕೋಣೆಯನ್ನ ತಂಪಾಗಿಡಿ. ಮಲಗಿದ 20 ರಿಂದ 30 ನಿಮಿಷಗಳ ಕಾಲ ನಿದ್ರೆ ಬರದಿದ್ದರೆ ಎದ್ದು ಬೇರೆ ಕೋಣೆಯಲ್ಲಿ ಶಾಂತವಾಗಿ ಉಸಿರಾಡಿ ಅಥವಾ ಓದುತ್ತಾ ವಿಶ್ರಾಂತಿ ಪಡೆಯಿರಿ ಮತ್ತು ನಿದ್ದೆ ಬಂದಾಗ ಮರಳಿ ಬನ್ನಿ. ಈ ಸಣ್ಣ ಹೊಂದಾಣಿಕೆಗಳು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಬೆಳಗಿನ ಸೂರ್ಯನ ಬೆಳಕಿನೊಂದಿಗೆ ಸಂಪರ್ಕ ಸಾಧಿಸಿ. ವಯಸ್ಸಾದಂತೆ ಸರ್ಕ್ಯಾಡಿಯನ್ ಕ್ಯೂಸ್ ದುರ್ಬಲವಾಗುತ್ತಾ ಹೋಗುತ್ತದೆ. ಬೆಳಗಿನ ಸೂರ್ಯನ ಬೆಳಕು ಮೆದುಳಿಗೆ ಅತ್ಯಂತ ನೈಸರ್ಗಿಕವಾದ ರೀಸೆಟ್ ಆಗಿದೆ. ಬೆಳಗ್ಗೆ 8 ರಿಂದ 10 ನಡುವೆ 15 ರಿಂದ 30 ನಿಮಿಷಗಳ ಕಾಲ ಹೊರಾಂಗಣದಲ್ಲಿ ಕಳೆಯಿರಿ. ಸೂರ್ಯನ ಬೆಳಕು ಬೆಳಗ್ಗೆ ಸಿರೋಟೋನಿನ್ ಮತ್ತು ರಾತ್ರಿ ಮೆಲಟೋನಿನ್ ಅನ್ನು ಪ್ರಚೋದಿಸುತ್ತದೆ. ಇದು ಉತ್ತಮ ನಿದ್ರೆಗಾಗಿ ಒಂದು ಶಕ್ತಿಯುತ ಸಂಯೋಜನೆಯಾಗಿದೆ. ರಾತ್ರಿ ಬೇಗ ಊಟ ಮಾಡಿ. ವಿಶೇಷವಾಗಿ ಜೀರ್ಣಕ್ರಿಯೆ ನಿಧಾನವಾಗಿರುವ ಹಿರಿಯರಿಗೆ ತಡವಾಗಿ ಊಟ ಮಾಡುವುದು ಮತ್ತು ಹೆಚ್ಚು ಆಹಾರ ಸೇವನೆ ಮಾಡಿ ನಿದ್ರಿಸುವುದು ಅವರ ನಿದ್ರೆಯನ್ನ ಭಂಗಪಡಿಸುತ್ತದೆ. ಮಲಗುವ ಕನಿಷ್ಠ 1.5 ರಿಂದ 2 ಗಂಟೆಗಳ ಮೊದಲು ರಾತ್ರಿ ಊಟವನ್ನ ಮಾಡಿ. ಸಂಜೆ ಕೆಫೀನ್ ಮತ್ತು ಆಲ್ಕೋಹಾಲ್ ಅನ್ನ ತಪ್ಪಿಸಿ ಮತ್ತು ಶೌಚಾಲಯಕ್ಕಾಗಿ ರಾತ್ರಿ ಎಚ್ಚರಾಗುವುದನ್ನು ತಪ್ಪಿಸಲು ನೀರನ್ನು ಹಿತಮಿತವಾಗಿ ಕುಡಿಯಿರಿ. ವಯಸ್ಸಾದಂತೆ ನಿದ್ರೆಯ ಪ್ರಮಾಣ ಕಡಿಮೆಯಾಗುವುದಿಲ್ಲ, ಕೇವಲ ನಿದ್ರೆಯ ಹವ್ಯಾಸಗಳು ಮಾತ್ರ ಬದಲಾಗುತ್ತವೆ. ನಿಮ್ಮ ದಿನಚರಿ, ನಿಮ್ಮ ದೇಹ ಮತ್ತು ನೈಸರ್ಗಿಕ ಲಯದೊಂದಿಗೆ ಮರುಸಂಪರ್ಕ ಸಾಧಿಸಿ ಯಾವುದೇ ವಯಸ್ಸಿನಲ್ಲಿ ನಿದ್ರೆಯನ್ನ ಸುಧಾರಿಸಬಹುದು.